welcome to digital. A warm welcome to Digital Learning Department of Collegiate Education. ನಾವು ಹಿಂದಿನ ವಿಡಿಯೋಗಳಲ್ಲಿ ನಾವು ಕಂಪನಿ ಸೆಕ್ರೆಟರಿ ಬಗ್ಗೆ ಹಲವಾರು ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಕಂಪನಿ ಸೆಕ್ರೆಟರಿ ಒಂದು ಸಂಸ್ಥೆಯ ಒಂದು ಕಂಪನಿಯ ಎಂಪ್ಲಾಯಿ ಆಗಿ, ಸರ್ವೆಂಟ್ ಆಗಿ, ಏಜೆಂಟ್ ಆಗಿ, ಒಬ್ಬ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಅವನು ಏನೇನು ಕಾರ್ಯಗಳನ್ನು ಮಾಡ್ತಾನೆ, ಏನೇನು ಕರ್ತವ್ಯಗಳನ್ನು, ಡ್ಯೂಟೀಸ್ನ ನಿರ್ವಹಿಸ್ತಾನೆ, ಅವನ ರೈಟ್ಸ್ ಏನು, ಅವನು ಏನೇನು ಫಂಕ್ಷನ್ ಮಾಡ್ತಾನೆ, ಯಾವ ಥರ ಅಪಾಯಿಂಟ್ ಮಾಡ್ತಾರೆ, ಯಾವ ಥರ ಡಿಸ್ಮಿಸಲ್ ಮಾಡ್ತಾರೆ, ಇವುಗಳನ್ನೆಲ್ಲವನ್ನು ನಾವೊಂದು ಕಂಪನಿಯ ಕಾಯ್ದೆ ಅಡಿಯಲ್ಲಿ ನಾವು ತಿಳ್ಕೊಂಡ್ವಿ. ಬಟ್ ದ ಕ್ವಾಲಿಫೈಡ್ ಪರ್ಸನ್ being a member of the Institute of Company Secretary of India, being a professional person, he can practice the profession of company secretary. ಅವನು ಒಂದು ಕಂಪನಿಯ ಎಂಪ್ಲಾಯಿ ಆಗಿ ಅಲ್ಲದೆ ಭಾರತೀಯ ಕಂಪನಿ ಸೆಕ್ರೆಟರಿ ಸಂಸ್ಥೆಯ ಸದಸ್ಯತ್ವವನ್ನು ಪಡೆದಿರುವಂತಹ ಯಾವುದೇ ಒಬ್ಬ ಕ್ವಾಲಿಫೈಡ್ ಪ್ರೊಫೆಷನಲ್ ಪರ್ಸನ್ನು ಅವನೇ ಸ್ವತಃ ಪ್ರಾಕ್ಟೀಸನ್ನು ಮಾಡ್ಬೋದು. ತನ್ನ ಪ್ರೊಫೆಷನನ್ನು ಕಂಪನಿ ಸೆಕ್ರೆಟರಿಯಾಗಿ ಪ್ರೊಫೆಷನನ್ನು ಪ್ರಾಕ್ಟೀಸ್ ಮಾಡಿ ಸೇವೆಯನ್ನು ಸಲ್ಲಿಸ್ಬೋದು. ಉದಾಹರಣೆಗೆ ನೋಡಿ, ಲಾಯರ್ಸು ಆಫ್ಟರ್ ದೇರ್ ಲಾ ಡಿಗ್ರಿಯನ್ನು ಲಾ ವಿಷಯದಲ್ಲಿ ಡಿಗ್ರಿಯನ್ನು ಪಡ್ಕೊಂಡ ನಂತರ ಲಾಯರ್ ಆಗಿ ಪ್ರೊಫೆಷನನ್ನು ಮಾಡ್ತಾರೆ. ಇಂಜಿನಿಯರ್ಸು ಇಂಜಿನಿಯರ್ ಆಗಿ ಪ್ರೊಫೆಷನನ್ನು ಮಾಡ್ಬೋದು. ಹಾಗೆಯೇ ಡಾಕ್ಟರ್ಸು ಡಾಕ್ಟರ್ ಆಗಿ ಪ್ರೊಫೆಷನನ್ನು ಮಾಡ್ತಾರೆ. ಹಾಗೆ ಚಾರ್ಟೆಡ್ ಅಕೌಂಟೆಂಟ್ ಆಗಿ ತಾವೇ ಸ್ವತಃ ಕಂಪನಿಗಳನ್ನು ಇಟ್ಕೊಂಡು ಚಾರ್ಟೆಡ್ ಅಕೌಂಟೆಂಟ್ ಕಂಪನಿಗಳನ್ನು ಕಾರ್ಯವನ್ನು ನಿರ್ವಹಿಸ್ತಾರೆ. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ ಕ್ವಾಲಿಫೈಡ್ ಪರ್ಸನ್ ಅಂದರೆ ಕಂಪನಿ ಸೆಕ್ರೆಟರಿ ಯಾವ ಸಂಸ್ಥೆಯ ಎಕ್ಸಾಮನ್ನು ಪಾಸ್ ಮಾಡಿ ಸದಸ್ಯತ್ವವನ್ನು ಪಡ್ಕೊಂಡಿರೋ ಅಂಥ ಒಬ್ಬ ವ್ಯಕ್ತಿ ಸ್ವತಃ ಒಬ್ಬನೇ ಅಥವಾ ಇತರ ಕ್ವಾಲಿಫೈಡ್ ಪರ್ಸನ್ಸ್ಗಳೊಂದಿಗೆ ಅಂದರೆ ತಾನೇ ಸ್ವತಃ ಅವನು ಕಂಪನಿ ಸೆಕ್ರೆಟರಿ ಪ್ರೊಫೆಷನನ್ನು ಪ್ರಾಕ್ಟೀಸ್ ಮಾಡ್ಬೋದು, ಅಥವಾ ತಾನು ಇದರ ಕಂಪನಿ ಸೆಕ್ರೆಟರಿ ಸದಸ್ಯತ್ವವನ್ನು ಪಡೆದಿರುವ ಜೊತೆಗೆ ಪಾರ್ಟ್ನರ್ಶಿಪ್ ಅಥವಾ ಅಸೋಸಿಯೇಷನ್ ಮಾಡ್ಬೋದು. ಅದು ಒಬ್ಬ ಕಂಪನಿ ಸೆಕ್ರೆಟರಿ ಕ್ವಾಲಿಫೈಡ್ ಕಂಪನಿ ಸೆಕ್ರೆಟರಿ ಮೆಂಬರ್ಶಿಪ್ ಪಡೆದಿರೋವಂಥ ಕಂಪನಿ ಸೆಕ್ರೆಟರಿ ಅವನೇನು ಮಾಡ್ಬೋದು ಅಂದರೆ ಇತರ ಪ್ರೊಫೆಷನಲ್ ಬಾಡೀಸ್ ಅಂದರೆ CA ಇನ್ಸ್ಟಿಟ್ಯೂಟಲ್ಲಿ ಮೆಂಬರ್ ಆಗಿರುವಂಥ ಚಾರ್ಟೆಡ್ ಅಂದರೆ ದೋಸ್ ಚಾರ್ಟೆಡ್ ಅಕೌಂಟೆಂಟ್ ಹೂ ಪರ್ಸೆಸ್ ದ ಮೆಂಬರ್ಶಿಪ್ ಇನ್ ದ ICA-ನಲ್ಲಿ ಮೆಂಬರ್ಶಿಪ್ಪನ್ನು ತಗೊಂಡಿರ್ತಾರೆ. ಹಾಗೆಯೇ ಕಾಸ್ಟ್ ಆ್ಯಂಡ್ ವರ್ಕ್ ಅಕೌಂಟೆಂಟ್ ಬೋರ್ಡಲ್ಲಿ ಮೆಂಬರ್ಶಿಪ್ಪನ್ನು ತಗೊಂಡಿರೋ ಜೊತೆ ಅವನು ಅಸೋಸಿಯೇಟ್ ಮಾಡಿಕೊಂಡು ಪಾರ್ಟ್ನರ್ಶಿಪ್ಪನ್ನು ಮಾಡಿಕೊಂಡು ಕಂಪನಿ ಸೆಕ್ರೆಟರಿ ಪ್ರೊಫೆಷನನ್ನು ಅವನು ಪ್ರಾಕ್ಟೀಸ್ ಮಾಡ್ಬೋದು. ಆ್ಯಂಡ್ ಅಕಾರ್ಡಿಂಗ್ ಟು ಸೆಕ್ಷನ್ 6 ಆಫ್ ದ ಕಂಪನಿ ಸೆಕ್ರೆಟರೀಸ್ ಆ್ಯಕ್ಟ್ 1980, it provides that only the member of the ICSI, ದ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರಿ ಆಫ್ ಇಂಡಿಯಾದಲ್ಲಿ ಯಾರು ಮೆಂಬರ್ಶಿಪ್ಪನ್ನು ಪಡ್ಕೊಂಡಿರ್ತಾರೆ ಆ್ಯಂಡ್ ಸಚ್ ಪರ್ಸನ್ ಕ್ಯಾನ್ ಪ್ರಾಕ್ಟೀಸ್ ದ ಪ್ರೊಫೆಷನ್ ಆಫ್ ಕಂಪನಿ ಸೆಕ್ರೆಟರಿ. ಓನ್ಲಿ ದ ಮೆಂಬರ್ಸ್ ಆಫ್ ICSI who secures the certificate of practice from the ICSI board or council are entitled to practice the profession of a company secretary. And while practicing the profession of company secretary, he can, I already explained these things, ಅವನು ಇಂಡಿವಿಜುವಲ್ ಆಗಿ ಪ್ರೊಫೆಷನನ್ನು ಪಾರ್ಟ್ನರ್ ಮಾಡ್ಬೋದು, ಇನ್ನೊಬ್ಬರ ಜೊತೆ ಪಾರ್ಟ್ನರ್ಶಿಪ್ಪನ್ನು ಒಬ್ಬರು ಅಥವಾ ಇತರ ಮಂದಿ ಜೊತೆ ಸೇರಿಕೊಂಡು ಕ್ವಾಲಿಫೈಡ್ ಪರ್ಸನ್ ಜೊತೆ ಅಂದರೆ ಮೆಂಬರ್ಶಿಪ್ ಪಡ್ಕೊಂಡಿರೋ ಕಂಪನಿ ಸೆಕ್ರೆಟರಿ ಜೊತೆ ಸೇರಿ ಪ್ರೊಫೆಷನನ್ನು ಪ್ರಾಕ್ಟೀಸ್ ಮಾಡ್ಬೋದು. ಆ್ಯಂಡ್ ಈ ಶುಡ್ ಎಂಗೇಜ್ ಇನ್ ದ ಪ್ರಾಕ್ಟೀಸ್ ಆಫ್ CS ಕಂಪನಿ ಸೆಕ್ರೆಟರಿ ಒಂದು ಇದರಲ್ಲಿ ಮಾಡ್ಕೊಳ್ಬೋದು. ಆ್ಯಂಡ್ ದೇರ್ ಆರ್ ಸಮ್ ಸ್ಪೆಸಿಫೈಡ್ ಏರಿಯಾಸ್, ಯಾವ ಏರಿಯಾದಲ್ಲಿ ಅವನು ಪ್ರಾಕ್ಟೀಸ್ ಮಾಡಿದ್ರೆ ನಾವು ಕಂಪನಿ ಸೆಕ್ರೆಟರಿ ಪ್ರೊಫೆಷನ್ ಅಂತ ಕರಿತೀವಿ ಅಂತ.
ಈಗ ಕಂಪನಿ ಸೆಕ್ರೆಟರಿ ಎಕ್ಸಾಮ್ ಪಾಸ್ ಮಾಡಿದ್ದಾನೆ, ಪ್ರೊಫೆಷನನ್ನು ಮಾಡ್ತಾ ಇದ್ದಾನೆ, ಅವನು ತನ್ನ ಪ್ರೊಫೆಷನ್ನ ಅಡಿಯಲ್ಲಿ ಬರದೇ ಇರೋ ಅಂಥ ಕಾರ್ಯಗಳನ್ನು ನಿರ್ವಹಿಸಿದ್ರೆ ಅದನ್ನು ಕಂಪನಿ ಸೆಕ್ರೆಟರಿ ಪ್ರೊಫೆಷನಲ್ ಸರ್ವಿಸಸ್ ಅಂತ ಕರೆಯಲ್ಲ. ಕೆಲವೊಂದು ಸ್ಪೆಸಿಫೈಡ್ ಏರಿಯಾಸ್ಗಳನ್ನು ಇದರ ಅಂಡರಲ್ಲಿ ಕೊಟ್ಟಿದ್ದಾರೆ. ದ ಸ್ಪೆಸಿಫೈಡ್ ಏರಿಯಾ ಸರ್ವಿಸ್ ಆಫ್ ಎ ಕಂಪನಿ ಸೆಕ್ರೆಟರಿ ಪ್ರೊಫೆಷನ್ಸ್ ಆರ್ ಲಿಸ್ಟೆಡ್ ಹಿಯರ್. ಯು ಶುಡ್ ಎಂಗೇಜ್ ದ ಪ್ರಾಕ್ಟೀಸ್ ಆಫ್ ಕಂಪನಿ ಸೆಕ್ರೆಟರಿ. ಕಂಪನಿ ಸೆಕ್ರೆಟರಿ ಸರ್ವಿಸನ್ನು ಮಾಡೋದಕ್ಕೆ ಕೆಲವೊಂದು ಆ್ಯಕ್ಟಲ್ಲಿ, ಅಂದರೆ ಸೆಕ್ರೆಟರಿ ಆ್ಯಕ್ಟಲ್ಲಿ, ಕಂಪನಿ ಆ್ಯಕ್ಟಲ್ಲಿ ಕೊಟ್ಟಿದೆಯಲ್ಲ, ಆ ರೀತಿಯ ಒಂದು ಕಾರ್ಯಗಳಲ್ಲಿ ಅವನು ನಿರ್ವಹಿಸಿದ್ರೆ ಮಾಡ್ತಾರೆ. ಆ್ಯಂಡ್ ಈ ಆಲ್ಸೋ ಪರ್ಫಾರ್ಮ್ ಆರ್ ರೆಂಡರಿಂಗ್ ದ duties, functions relating to the or service relating to the promotion of a company, formation of a company, incorporation of a company, amalgamation of a company, reorganization or reconstruction of a company, liquidation of a company. ನೋಡಿ, ಒಂದೊಂದು ಕಂಪನಿಗಳಿಗೆ, ಸಣ್ಣ ಪುಟ್ಟ ಕಂಪನಿಗಳಿಗೆ ಕಂಪನಿ ಸೆಕ್ರೆಟರಿಯ ಅಗತ್ಯ ಇರಲ್ಲ. ಅಂಥ ಸಂದರ್ಭದಲ್ಲಿ ಅವರು ಓಲ್ಡ್ ಟೈಮ್ ಕಂಪನಿ ಸೆಕ್ರೆಟರಿಯನ್ನಾಗಲಿ ಅಥವಾ ಪಾರ್ಟ್ ಟೈಮ್ ಕಂಪನಿ ಸೆಕ್ರೆಟರಿಯನ್ನಾಗಲಿ ನೇಮಕಾತಿ ಮಾಡಿಕೊಂಡಿರಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಅವ್ರಿಗೆ ಕಂಪನಿ ಸೆಕ್ರೆಟರಿಯ ಅಗತ್ಯ ಬಿದ್ದಾಗ ಈ ಪ್ರೊಫೆಷ್ನಲ್ ಕಂಪನಿ ಸೆಕ್ರೆಟರಿಯನ್ನು ಅವರು ಮೀಟ್ ಮಾಡಿ ಅವರ ಸರ್ವಿಸನ್ನು ಪಡ್ಕೊಳ್ಬೋದು. ಆ ಸಂದರ್ಭಗಳು ಯಾವುದಿದೆ ಅಂದರೆ, ಅದು ಪ್ರಮೋಷನ್ ಆಫ್ ದ ಕಂಪನಿ ಟೈಮಲ್ಲಿ ಡಾಕ್ಯುಮೆಂಟ್ಸನ್ನು ಪ್ರಿಪೇರ್ ಮಾಡಬೇಕಾದ್ರೆ, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ಈ ಥರ ಡಾಕ್ಯುಮೆಂಟನ್ನು ಮಾಡಬೇಕಾದ್ರೆ, ಅಗ್ರಿಮೆಂಟ್ ಅಥವಾ ಕಾಂಟ್ರಾಕ್ಟನ್ನು ಮಾಡಬೇಕಾದ್ರೆ ಬೇಕಾಗುತ್ತೆ. ಇನ್ಕಾರ್ಪೊರೇಷನ್ ಟೈಮಲ್ಲಿ ಹಲವಾರು ಡಾಕ್ಯುಮೆಂಟ್ಸನ್ನು ಅವರು ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಇನ್ನು ಸರ್ವಿಸ್ ಬೇಕಾಗುತ್ತೆ. ಅಮಾಲ್ಗಮೇಷನ್ ಆಫ್ ಕಂಪನೀಸ್, ಒಂದು ಕಂಪನಿ ಇನ್ನೊಂದು ಕಂಪನಿ ಜೊತೆ ಮರ್ಜ್ ಆದಾಗ ಅಥವಾ ಒಂದು ಕಂಪನಿಯನ್ನು ಇನ್ನೊಂದು ಕಂಪನಿ ಪರ್ಚೇಸ್ ಮಾಡಿಕೊಂಡಾಗ ಅದನ್ನು ಅಮಾಲ್ಗಮೇಷನ್ ಅಂತ ಕರಿತೀವಿ. ಅಂಥ ಸಂದರ್ಭದಲ್ಲಿ ಬರೋ ಅಂಥ ಪ್ರೋಸೆಸ್ಸನ್ನು ಮಾಡಬೇಕಾದ್ರೆ, ಅಂದರೆ ಟ್ರಾನ್ಸ್ಫರ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆ್ಯಂಡ್ ಆ ರೀತಿಯ ಒಂದು ಕೆಲಸಗಳನ್ನು ನೋಡ್ಕೊಳ್ಬೇಕಾದ್ರೆ ಕಂಪನಿ ಸೆಕ್ರೆಟರಿಯ ಒಂದು ಪ್ರೊಫೆಷನಲ್ ಅಸಿಸ್ಟೆನ್ಸ್ ಬೇಕಾಗುತ್ತೆ. ರೀಕನ್ಸ್ಟ್ರಕ್ಷನ್ ಆನ್ ರೀಆರ್ಗನೈಸೇಷನ್ ಆಫ್ ದ ಕಂಪನಿ ಕೆಲವೊಂದು ಸಲ ಲಾಸ್ ಆಗಿಬಿಟ್ಟಾಗ ಅದು ಹೆಚ್ಚು ಮುಖಬೆಲೆಯ ಷೇರುಗಳನ್ನು ಏನು ಮಾಡುತ್ತೆ, ಕಡಿಮೆ ಮುಖಬೆಲೆಯ ಷೇರುಗಳಾಗಿ ವಿಂಗಡಿಸಿ ರೀಕನ್ಸ್ಟ್ರಕ್ಟ್ ಆಗುತ್ತೆ. ಅಥವಾ ರೀಆರ್ಗನೈಸೇಷನ್ ಆಫ್ ಶೇರ್ ಕ್ಯಾಪಿಟಲನ್ನು ಅವರು ಮಾಡ್ಕೊಳ್ಬೋದು. ಆ ಒಂದು ಸಂದರ್ಭದಲ್ಲೂ ಕಂಪನಿ ಸೆಕ್ರೆಟರಿಯ ಸರ್ವಿಸ್ ಇರುತ್ತೆ. ಈ ಎಲ್ಲ ಸಂದರ್ಭಗಳಲ್ಲೂ ಕಂಪನಿ ಸೆಕ್ರೆಟರಿ ಒಬ್ಬ ಪ್ರೊಫೆಷನಲ್ ಆಗಿ ಒಂದು ಕಂಪನಿಗೆ ಸೇವೆಯನ್ನು ಕೊಡ್ಬೋದು. And he also perform or offers to perform the service like as an authorized representative of the company. ಅವನು ಕಂಪನಿಯ ಎಂಪ್ಲಾಯಿ ಅಲ್ಲ, ಬಟ್ ಕಂಪನಿಯ ಪರವಾಗಿ ಬೇಕಾದಂಥ ಸಂದರ್ಭದಲ್ಲಿ ರೆಪ್ರೆಸೆಂಟೇಟಿವ್ ಆಗಿ ನಾನು ಕೆಲಸವನ್ನು ನಿರ್ವಹಿಸ್ತೀನಿ ಅಂತ ಮಾಡ್ಬೋದು. ನಾನು ನಿಮ್ಗೆ ಉದಾಹರಣೆ ಕೊಡೋದಾದರೆ, ಈಗ ಲಾಯರ್ಸ್, ನಾವು ಯಾವುದಾದ್ರು ಕೋರ್ಟಲ್ಲಿ ನಾವು ಕೇಸ್ ಹಾಕ್ಕೊಂಡಿದ್ರೆ ನಮ್ಮ ಪರವಾಗಿ ಅವರು ಹೋಗಿ ಕರ್ತವ್ಯವನ್ನು ನ್ಯಾಯಾಲಯದಲ್ಲಿ ಮಾಡ್ತಾರೆ. ಅಂದರೆ ನಮ್ಮ ಹೇಳಿಕೆಗಳನ್ನು, ಸ್ಟೇಟ್ಮೆಂಟ್ಗಳನ್ನು, ಪೇಪರ್ಸನ್ನು ಸಬ್ಮಿಟ್ ಮಾಡಬೇಕಾದ್ರೆ ಹೋಗ್ತಾರಲ್ಲ, ಹಾಗೆಯೇ ಅಗತ್ಯ ಬಿದ್ದಾಗ ಕಂಪನಿ ಸೆಕ್ರೆಟರಿ ಕಂಪನಿಯ ಪರವಾಗಿ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ಬೋದು ಅಥವಾ ಮಾಡೋದಕ್ಕೆ ಆಫರ್ ಮಾಡ್ಬೋದು. ಈ ಕ್ಯಾನ್ ಆಲ್ಸೋ ಆ್ಯಕ್ಟ್ ಎಸ್ ಎನ್ ಶೇರ್ ಟ್ರಾನ್ಸ್ಫರ್ ಏಜೆಂಟ್ of the company, and he also act as an issue house of the shares on behalf of the company. ಕಂಪನಿಯ ಪರವಾಗಿ ಶೇರುಗಳನ್ನು ಇಶ್ಯೂ ಮಾಡೋ ಕೆಲಸ ಮಾಡ್ಬೋದು, ಶೇರ್ ಟ್ರಾನ್ಸ್ಫರ್ ಏಜೆಂಟ್ ಆಗಿ ಮಾಡ್ಬೋದು, ಅಥವಾ ಶೇರ್ ಆಫ್ ಸ್ಟಾಕ್ ಬ್ರೋಕರ್ ಆಗಿ ಕೆಲಸಗಳನ್ನು ನಿರ್ವಹಿಸ್ಬೋದು, ಅಥವಾ ಸೆಕ್ರೆಟೇರಿಯಲ್ ಆಡಿಟರ್ ಅಥವಾ ಕನ್ಸಲ್ಟೆಂಟ್. ಈಗ ನೋಡಿ, ಓಲ್ಡ್ ಟೈಮ್ ಕಂಪನಿ ಸೆಕ್ರೆಟರಿ ಕಂಪನಿಗೆ ಕಾಂಪ್ಲೈನ್ಸ್ ಸರ್ಟಿಫಿಕೇಟ್ ಕೊಡ್ತಾರೆ. ಅದೇ ರೀತಿ ಬೇರೊಂದು ಕಂಪನಿ ನನಗೆ ಕಾಂಪ್ಲೈನ್ಸ್ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದ್ರೆ ಪಡ್ಕೊಳ್ಳೋಕ್ಕಾಗಲ್ಲ. ಅದ್ರ ಬದಲು ಅವರು ಸೆಕ್ರೆಟೇರಿಯಲ್ ಆಡಿಟ್ ಮಾಡ್ಬೋದು ಅಥವಾ ಅದಕ್ಕೆ ಕನ್ಸಲ್ಟೆನ್ಸಿ ಮಾಡ್ಕೊಳ್ಬೋದು. ಆ್ಯಂಡ್ ಈ ಆಲ್ಸೋ ಪರ್ಫಾರ್ಮ್ ಆಸ್ ಎನ್ ಪ್ರಾಕ್ಟೀಸ್ ಎಸ್ ದ
ಅಡ್ವೈಸರ್ ಆಫ್ ದ ಕಂಪನಿ ರಿಲೇಟೆಡ್ ಮ್ಯಾನೇಜ್ಮೆಂಟ್ ಮ್ಯಾಟರ್ಸ್. ಕಂಪನಿಯ ನಿರ್ವಹಣೆಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಡ್ವೈಸ್ ಮಾಡ್ಬೋದು. ಅದು ಕಾನೂನಾತ್ಮಕ ಅಡ್ವೈಸ್ ಮಾಡ್ಬೋದು. ಅಂದರೆ ಒಂದು ಪ್ರಾಜೆಕ್ಟ್ ತಗೋಬೇಕಾ ಬೇಡವಾ, ಇನ್ವೆಸ್ಟ್ಮೆಂಟ್ ಯಾವ ರೀತಿ ಮಾಡಬೇಕಾ ಬೇಡವಾ, ಅಗ್ರಿಮೆಂಟ್ಸ್ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅಡ್ವೈಸನ್ನು ಅವನು ಕೊಡ್ತಾನೆ. ಇಶ್ಯೂ ದ ಸರ್ಟಿಫಿಕೇಟ್ ಆನ್ ಬಿಹಾಫ್ ಆಫ್ ದ ಕಂಪನಿ ಆ್ಯಂಡ್ ಆನ್ ಬಿಹಾಫ್ ಆಫ್ ದ ಕಂಪನಿಯ ಪರವಾಗಿ ಅವನು ಹಲವಾರು ಸಂದರ್ಭಗಳಲ್ಲಿ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾನೆ ಪಬ್ಲಿಕ್ಗೆ. ಮತ್ತು ಪ್ರೊಫೆಷ್ನಲ್ ಸರ್ವಿಸ್ ಅಥವಾ ಅಸಿಸ್ಟೆನ್ಸನ್ನು ಕೊಡ್ತಾನೆ. ಆ್ಯಂಡ್ ಈ ಆಲ್ಸೋ ರೆಂಡರ್ಸ್ ಮೆನಿ ಆ್ಯಕ್ಟಿವಿಟೀಸ್ ಇನ್ ದ ಒಪಿನಿಯನ್ ಆಫ್ ದ ಕೌನ್ಸಿಲ್. ಅಂದರೆ ದ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರಿ ಆಫ್ ಇಂಡಿಯಾ ಕೌನ್ಸಿಲು ಏನು ಪ್ರೊಫೆಷ್ನಲ್ ಸರ್ವಿಸಸ್ ಅಂತ ಒಂದು ಹೇಳುತ್ತೆ, ಎಲ್ಲ ಕೆಲಸವನ್ನು ಮಾಡ್ಬೋದು. ಈ ರೀತಿಯಾಗಿ ಅವನು ಒಂದು ಜವಾಬ್ದಾರಿಯುತವಾದ ಒಂದು ಕೆಲಸವನ್ನು ಕಂಪನಿ ಸೆಕ್ರೆಟರಿ ಮಾಡ್ತಾನೆ ಅಂತ ನಾವು ಗುರುತಿಸ್ಬೋದು. ಕಂಪನಿ ಸೆಕ್ರೆಟರಿ ಅನ್ನೋದು ಒಂದು ಒಳ್ಳೆ ಪ್ರೊಫೆಷನ್ನು. ಈಗ ಚಾರ್ಟೆಡ್ ಅಕೌಂಟೆಂಟ್ ಪ್ರೊಫೆಷನ್ನ ಹೇಗೆ ನಾವು ಪರಿಗಣಿಸ್ತೀವಿ ಅದೇ ರೀತಿಯಾಗಿ ಒಂದು ಪ್ರೊಫೆಷನನ್ನು ನಾವು ನೋಡ್ಬೋದು. ಅವನು ಅಕೌಂಟ್ಸಿಗೆ ಸಂಬಂಧಪಟ್ಟಂತೆ ಆಡಿಟ್ ಮಾಡಿದ್ರೆ ಇವರು ಈ ರೀತಿಯಾಗಿ ಪ್ರೊಫೆಷನಲ್ ಸರ್ವಿಸನ್ನು ಕೊಡ್ತಾರೆ. ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು.